ಖುಷಿ ಆಗ್ತಿದೆ. ಈ ವಾರ್ಡ್ ರಾಜನಗರ ವಾರ್ಡ್ ನಂಬರ್ 63 ಅಲ್ಲಿ ಇಷ್ಟು ಜನ ಸೇರ್ತಾರೆ. ಬೆಳಗ್ಗೆ 7ರಿಂದ 800 ಜನ ಬಂದಿದ್ದಾರೆ. ತುಂಬಾ ಖುಷಿ ಆಗ್ತಿದೆ. ಎಲ್ಲ ದೊಡ್ಡವರೆಲ್ಲ ತುಂಬಾ ವಯಸ್ಸಾದವರೆಲ್ಲ ಆಶೀರ್ವಾದ ಮಾಡ್ತಿದ್ದಾರೆ. ಅದು ನಂಗೆ ತುಂಬಾ ಖುಷಿ ಆಗ್ತಿದೆ. ಇದು ಫಸ್ಟ್ ಈ ವಾರ್ಡಲ್ಲಿ ಇದು ಮಾಡ್ತಾ ಇದ್ದೀನಿ. ಇನ್ನೂ 4-5 ಕಡೆ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಮತ್ತೆ ನಮ್ಮ ಪುಟ್ಟಣ್ಣ ಅವರ ನೇತೃತ್ವದಲ್ಲಿ ಇದೆಲ್ಲ ಮಾಡ್ತಾ ಇದ್ದೀನಿ. ಮತ್ತೆ ನಮ್ಮ ಡಿ ಕೆ ಸಾಹೇಬರು ಬುಧವಾರ CM ಆಗ್ತಿದ್ದಾರೆ. ಅದು ತುಂಬಾ ಖುಷಿ ಆಗ್ತಿದೆ. ಅಭಿನಂದನೆಗಳು ಅವರಿಗೆ. ಅವರು ಕೆಳಗೆ ನಾವೆಲ್ಲ ಸುಸೇಂದ್ರು. ನನಗೂ ತುಂಬಾ ಖುಷಿ ಆಗ್ತಿದೆ. BP-ಗೆ, ಶುಗರು, ಥೈರಾಯ್ಡು, ಕಿಡ್ನಿ, ಮತ್ತೆ ECG, ಮೂಳೆ ಟೆಸ್ಟ್ ಎಲ್ಲ ಮಾಡ್ತಾ ಇದ್ದೀವಿ. ಮಂತ್ರಿಗೆ ಬರಬೇಕು ಅಂತ, ಮಂತ್ರಿ ಸ್ಥಾನ ಬರಬೇಕು ಅಂತ ಎಲ್ಲ ನಮ್ಮ ಡಿ ಕೆ ಸಾಹೇಬರಿಗೆ, ರಾಹುಲ್ ಗಾಂಧಿ ಸಾಹೇಬರಿಗೆ, ಖರ್ಗೆ ಸಾಹೇಬರಿಗೆ ಎಲ್ಲ ಸ್ವಲ್ಪ ರಿಕ್ವೆಸ್ಟ್ ಮಾಡ್ಕೊತಿದ್ದೀನಿ. ಇದೊಂದು ಅವ್ರಿಗೆ ಚಾನ್ಸ್ ಕೊಡಬೇಕು, ಅವಕಾಶ ಮಾಡ್ಕೊಡ್ಬೇಕು ಅಂತ ಕೇಳ್ಕೊತೀನಿ. ಮುರಳಿ ಸರ್ ಈ ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದ ರಾಜಾಜಿನಗರ ವಾರ್ಡ್ಗೆ ಕಾಂಗ್ರೆಸ್ ಪಕ್ಷದಿಂದ GBA ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ. ಅವರು ಕೆಲಸ ಸ್ಟಾರ್ಟ್ ಮಾಡಿದಾಗಿಂದ ನಾವು ಸಹ ನೋಡ್ತಾ ಇದ್ದೀವಿ. ಜನರ ಜೊತೆ ಒಳ್ಳೆ ಒಡನಾಟ ಇಟ್ಕೊಂಡು ಚೆನ್ನಾಗಿ ಸ್ಪಂದಿಸ್ಕೊಂಡು ಮನೆ ಮನೆಗೂ ಹೋಗಿ ಜನರಿಗೆ ಏನ್ ಬೇಕು ಏನ್ ಬೇಡ ಅನ್ನೋದ್ರ ಬಗ್ಗೆ ಎಲ್ಲ ಅವರು ಮಾಡ್ತಾ ಇದ್ದಾರೆ. ನಿಜಕ್ಕೂ ಅದು ತುಂಬಾ ಶ್ಲಾಘನೀಯ, ಒಳ್ಳೆಯ ನಡೆ. ಮತ್ತೆ ಈ ಹಿಂದೆ ತುಳಸಿ ಗಿಡನೂ ಸಹ ಹಂಚಿದ್ರು, ನಾನು ನೋಡಿದ್ದೆ ಫೋಟೋಸ್ ಅಲ್ಲೆಲ್ಲ. ಖುಷಿ ಆಯ್ತು. ಇಂಥ ಒಬ್ಬ ಯುವ ನಾಯಕ ರಾಜಾಜಿನಗರ ಕ್ಷೇತ್ರಕ್ಕೆ ಬೇಕಾಗಿದೆ. ಮತ್ತೆ ಅವ್ರು ಇವತ್ತು ಉಚಿತ ಆರೋಗ್ಯ ಶಿಬಿರನ ಹಮ್ಮಿಕೊಂಡಿದ್ದಾರೆ. BP, ಶುಗರ್ ಆಗಿರ್ಬೋದು, ಬ್ಲಡ್ ಕ್ಯಾಂಪ್ ಆಗಿರ್ಬೋದು, ಉಚಿತ ಕಣ್ಣಿನ ತಪಾಸಣೆ, ಮತ್ತೆ ಉಚಿತವಾಗಿ ಕನ್ನಡಕನೂ ಕೊಡ್ತಾ ಇದ್ದಾರೆ ಅಂತ ನಾನು ಕೇಳ್ಪಟ್ಟೆ. ಸೊ ಇಂತಹ ಒಂದು ಕಾರ್ಯ ಮಾಡೋದ್ರಲ್ಲಿ ಜನರಿಗೆ ಹತ್ರ ಆಗೋದಕ್ಕೆ ತುಂಬಾ ಅನುಕೂಲ ಅಂತ ನಾನಾದ್ರೂ ಭಾವಿಸ್ತೀನಿ. ಮತ್ತೆ ಜನ ತುಂಬಾ ಚೆನ್ನಾಗಿ ಸ್ಪಂದಿಸಿದ್ದಾರೆ. ನೋಡಿ, ಕ್ರೌಡ್ ತುಂಬಾ ಚೆನ್ನಾಗಿ ಸೇರಿದೆ. ಬೆಳಗ್ಗೆನೂ ಜಾಸ್ತಿ ಕ್ರೌಡ್ ಇತ್ತು ಅಂತಾನು ಹೇಳಿದ್ರು. 11:30 12 ಗಂಟೆ ಆದ್ರೂ ಇಷ್ಟು ಜನ ಇದ್ದಾರೆ ಅಂದ್ರೆ ನಿಜಕ್ಕೂ ಜನಕ್ಕೆ ಅಗತ್ಯ ಇರೋದ್ರಿಂದಾನೇ ಅವರು ಬಂದು ಇಲ್ಲಿ ಕೂತಿದ್ದಾರೆ ಅಂತ ನಾವು ಹೇಳೋದಕ್ಕೆ ಇಷ್ಟಪಡ್ತೀವಿ. ಇದೇ ತರ ಅವರು ಜನರಿಗೋಸ್ಕರ ಇನ್ನೂ ಒಳ್ಳೆ ಕೆಲಸಗಳನ್ನ ಮಾಡ್ತಾ ಕಾಂಗ್ರೆಸ್ ಪಕ್ಷದಲ್ಲಿ ಇನ್ನ ಮುಂದಕ್ಕೆ ಬರ್ಲಿ. ಮುಂದಿನ ದಿನದಲ್ಲಿ ಅವರು ಆಕಾಂಕ್ಷಿಯಾಗಿದ್ದಾರೆ. ಅಭ್ಯರ್ಥಿಯಾಗಿ ಟಿಕೆಟ್ ತಗೊಳ್ಳಿ ಅಂತ ನಾವೆಲ್ಲ ಹೇಳೋದಕ್ಕೆ ಇಷ್ಟ.